ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳಂತೇಳಿ ನಿಮ್ಮ ಎಕ್ಸಾಮ್ ಒಳಗಡೆ ಇದನ್ನು 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಕಂಪಲ್ಸರಿಯಾಗಿ ಕೇಳ್ತಾರೆ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಈ ಒಂದು ಅಧ್ಯಾಯವನ್ನು ಚರ್ಚೆಯನ್ನು ಮಾಡೋಣ. ಪಾವರ್ಟಿ ಇರಿಗೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಅಂತೇಳಿ ಇದು ಪರೀಕ್ಷೆಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತವಾದಂಥ ಒಂದು ಟಾಪಿಕ್ ಆಗಿದೆ. ಬನ್ನಿ ಮೊದಲಿಗೆ ಏನು ಮಾಡೋಣ, ಬಡತನವನ್ನು ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಬಡತನವನ್ನು ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮಗಳು, ಅದರಲ್ಲಿ ಮೊದಲನೇ ಕಾರ್ಯಕ್ರಮ ಯಾವುದಂತಂದ್ರೆ ಅದು ಏಕೀಕೃತ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಂತೇಳಿ, ಅದಕ್ಕೆ ನಾವು IRDP ಅಂತ ಕರಿತೀವಿ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ. ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಇದು ಗ್ರಾಮೀಣ ಬಡತನವನ್ನು ಇಂಡಿಯಾದೊಳಗೆ ಗ್ರಾಮೀಣ ಬಡತನವನ್ನು ಕಡಿಮೆ ಮಾಡಿ ಬಡ ಕುಟುಂಬಗಳಿಗೆ ಸ್ವಯಂ ಉದ್ಯೋಗದ ಮೂಲಕ ಸ್ಥಿರ ಆದಾಯವನ್ನು ಒದಗಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಸ್ಕೀಮನ್ನು ಅನುಷ್ಠಾನಕ್ಕೆ ತರ್ತದೆ. ಇದು ಭಾರತದ ಮೊದಲ ಸಮಗ್ರ ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಈ ಕಾರ್ಯಕ್ರಮವು ಅನುಷ್ಠಾನಕ್ಕೆ ಬಂದಿದ್ದು 1978 ಮತ್ತು 79ರಲ್ಲಿ ಮತ್ತು ರಾಷ್ಟ್ರವ್ಯಾಪ್ತಿ ಅನುಷ್ಠಾನವಾಗಿದ್ದು 1980ರಲ್ಲಿ ಅನುಷ್ಠಾನ ಆಯಿತು. ಇದರ ಅನುಷ್ಠಾನದ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನವನ್ನು ಮಾಡಲಾಗ್ತದೆ. ಇದು ಯಾವ ಒಂದು ಸಮುದಾಯಕ್ಕೆ ಅಂತಂದ್ರೆ ಗ್ರಾಮೀಣ ಬಡವರು ಅಂದರೆ BPL ಕುಟುಂಬಗಳು ಏನಾಗ್ತಾವಲ್ಲ ಆ ಒಂದು ವರ್ಗಕ್ಕೆ ಸೀಮಿತವಾಗಿರುತ್ತದೆ. ಈ IRDP ಏನಿದೆಯಲ್ಲ, ಇದರ ಪ್ರಮುಖ ಉದ್ದೇಶಗಳು ಏನಂತಂದ್ರೆ, ಮೊದಲನೇ ಉದ್ದೇಶ ನೋಡಿ, ಗ್ರಾಮೀಣ ಬಡವರಿಗೆ ಸ್ವಯಂ ಉದ್ಯೋಗವನ್ನು ಅವಕಾಶವನ್ನು ಒದಗಿಸಿಕೊಡುವುದು, ಇದು ಒಂದನೇ ಉದ್ದೇಶ. ಇನ್ನು ಬಡ ಕುಟುಂಬಗಳ ಆದಾಯದ ಮಟ್ಟವನ್ನು ಹೆಚ್ಚಿಸುವುದು ಎರಡನೇ ಉದ್ದೇಶ. ಆಮೇಲೆ ಬಡತನ ರೇಖೆಗಿಂತ ಮೇಲಕ್ಕೆ ತರಿಸುವುದು, ಇದು ಮೂರನೇ ಉದ್ದೇಶ. ಕೃಷಿ, ಪಶುಸಂಗೋಪನೆ, ಕೈಗಾರಿಕೆ ಮತ್ತು ಸಣ್ಣ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೊಡುವುದು, ಮಹಿಳೆಯರು, SC ಮತ್ತು ST ದುರ್ಬಲ ವರ್ಗಗಳ ಸಬಲೀಕರಣವನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದೆ. ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಲಕ್ಷಣಗಳು ಏನಂತಂದ್ರೆ, ಇದು ಸಾಲ ಪ್ಲಸ್ ಸಹಾಯಧನ ಸಂಯೋಜಿತ ವ್ಯವಸ್ಥೆಯಾಗಿದೆ. ಬ್ಯಾಂಕುಗಳ ಮೂಲಕ ಸಾಲವನ್ನು ವಿತರಣೆ ಮಾಡುತ್ತದೆ ಮತ್ತು ಸಹಾಯಧನವನ್ನು ಸರ್ಕಾರ ಇಲ್ಲಿ ಒದಗಿಸಿ ಕೊಡುತ್ತದೆ. ಇನ್ನು ಲಾಭಾರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಸ್ವಯಂ ಉದ್ಯೋಗ ಆಧಾರಿತ ಯೋಜನೆಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ಓಕೆನಾ. ಇನ್ನು IRDPಯ ಮಹತ್ವ ಏನಂತಂದ್ರೆ, ಇದು ಮಹತ್ವ ಗ್ರಾಮೀಣ ಬಡವರಿಗೆ ಆದಾಯದ ಮೂಲವನ್ನು ಒದಗಿಸಿತು, ಸ್ವಯಂ ಉದ್ಯೋಗಕ್ಕೆ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಮಾಡಿತು, ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳಿಗೆ ವೇಗವನ್ನು ನೀಡಿದೆ ಮತ್ತು ಸರ್ಕಾರ ಬ್ಯಾಂಕ್ ಸಹಕಾರಕ್ಕೆ ಮಾದರಿಯಾಗಿದೆ. ಈ ಒಂದು ಸ್ಕೀಮನ್ನು IRDP ಸ್ಕೀಮನ್ನು SGSY ಸ್ಕೀಮ್ನೊಂದಿಗೆ 1999ರಲ್ಲಿ ಮರ್ಜ್ ಮಾಡಲಾಯಿತು. ಅದಾದಮೇಲೆ SGSYಯನ್ನು NRLM ಅಥವಾ ಆಜೀವಿಕಾ 2011 ಆ ಒಂದು ಸ್ಕೀಮನ್ನು ಮರ್ಜನ್ನು ಮಾಡಲಾಯಿತು. ಓಕೆನಾ, ಇದು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಎರಡನೇ ಒಂದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಸ್ವರ್ಣ ಜಯಂತಿ ಗ್ರಾಮ್ ಸ್ವ ಉದ್ಯೋಗ ಯೋಜನೆ ಅಂತೇಳಿ SGSY ಅಂತ ಕರಿತೀವಿ. ಇದು ಕೂಡ ಇಂಡಿಯಾದೊಳಗೆ ಗ್ರಾಮೀಣ ಬಡತನವನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದೆ. ಓಕೆನಾ. ಈ ಮೂಲಕ ಆ ಬಡತನವನ್ನು ನಿವಾರಣೆ ಮಾಡಿ ಸ್ಥಿರ ಆದಾಯವನ್ನು ಒದಗಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸ್ಕೀಮು ಅನುಷ್ಠಾನಕ್ಕೆ ಬಂದಿದೆ. ಈ ಸ್ಕೀಮ್ ಏನಿದೆಯಲ್ಲ, ಇದು IRDPಯ ದೋಷಗಳನ್ನು ಸರಿಪಡಿಸುವಂಥ ಒಂದು ಸ್ಕೀಮ್ ಆಗಿದ್ದು, ಇದು 1999ರಲ್ಲಿ ಈ ಸ್ಕೀಮು ಅನುಷ್ಠಾನಕ್ಕೆ ಬರುತ್ತದೆ. ಇದು ರಾಷ್ಟ್ರವ್ಯಾಪ್ತಿ ಅನುಷ್ಠಾನವನ್ನು ಗೊಳಿಸುತ್ತದೆ. ಇದು ಅನುಷ್ಠಾನದ ಮಟ್ಟ ಜಿಲ್ಲಾ ಪಂಚಾಯಿತಿಗಳ ಮೂಲಕ ಅನುಷ್ಠಾನವನ್ನು ಮಾಡಲಾಗ್ತದೆ ಮತ್ತು ಗ್ರಾಮೀಣ ಬಡವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಸ್ಕೀಮು ಅನುಷ್ಠಾನಕ್ಕೆ ಬಂದಿದೆ. ಇನ್ನು SGSY ಇದರ ಪ್ರಮುಖ ಉದ್ದೇಶಗಳು ಏನಂತಂದ್ರೆ, ಗ್ರಾಮೀಣ ಬಡವರಿಗೆ ಸ್ವಯಂ ಉದ್ಯೋಗವನ್ನು ಒದಗಿಸಿಕೊಡುವುದು, ಇದು ಒಂದನೇ ಉದ್ದೇಶ. ಇನ್ನು ಬಡ ಕುಟುಂಬಗಳಿಗೆ ಸ್ಥಿರ ಮತ್ತು ದೀರ್ಘಕಾಲೀನ ಆದಾಯವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತದೆ. ಥರ್ಡ್ ಒನ್, ಸ್ವಸಹಾಯ ಸಂಘಗಳ ಮೂಲಕ ಸಂಘಟಿತ ಅಭಿವೃದ್ಧಿಗೊಳಿಸುವುದು, ಬ್ಯಾಂಕ್ ಸಾಲ ಮತ್ತು ಸರ್ಕಾರದ ಸಹಾಯಧನವನ್ನು ಒದಗಿಸುವಂಥ ಕೆಲಸವನ್ನು ಮಾಡುವುದು, ಮಹಿಳೆಯರು, SC ST ಮತ್ತು ದುರ್ಬಲ ವರ್ಗಗಳ ಸಬಲೀಕರಣವನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದೆ.
ಇನ್ನು SGSYನ ಮಹತ್ವ ಏನಂತಂದ್ರೆ ಇದು ಸ್ವಯಂ ಉದ್ಯೋಗಕ್ಕೆ ಗುಂಪು ಶಕ್ತಿಯನ್ನು ಒದಗಿಸಿತು, ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನವನ್ನು ಕೊಟ್ಟಿದೆ, ಬ್ಯಾಂಕ್ ಸಾಲ ಪ್ರವೇಶವನ್ನು ಸುಲಭವಾಗಿಸಿದೆ, ಇನ್ನು ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳಿಗೆ ವೇಗವನ್ನು ಗೊಳಿಸಿದೆ. ಇನ್ನು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳಲ್ಲಿ ಮೂರನೇ ಕಾರ್ಯಕ್ರಮ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತೇಳಿ, ಅದಕ್ಕೆ ನಾವು NRLM ಅಂತ ಕರಿತೀವಿ ಅಥವಾ ಆಜೀವಿಕಾ ಅಂತ ಕರಿತೀವಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ಸ್ ಮಿಷನ್ ಅಂತೇಳಿ. ಇದು ಗ್ರಾಮೀಣ ಬಡತನವನ್ನು ಶಾಶ್ವತವಾಗಿ ಕಡಿಮೆ ಮಾಡಿ ಬಡ ಕುಟುಂಬಗಳಿಗೆ ಸ್ಥಿರ ಜೀವನೋಪಾಯವನ್ನು ಒದಗಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸ್ಕೀಮನ್ನು ಅನುಷ್ಠಾನಕ್ಕೆ ತರಲಾಗ್ತದೆ. ಈ ಸ್ಕೀಮ್ಗೆ ನಾವು ಆಜೀವಿಕಾ ಅಂತ ಕೂಡ ನಾವು ಕರೆಯಲಾಗುತ್ತದೆ. ಇದು SGSYನ ಒಂದು ಪರಿಷ್ಕೃತವಾದಂಥ ಮಾದರಿ ಆಗಿದೆ. ಈ ಒಂದು ಮಿಷನನ್ನು ಅನುಷ್ಠಾನಕ್ಕೆ 2011ರಲ್ಲಿ ತರಲಾಯಿತು. ಇದರ ಜವಾಬ್ದಾರಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಮಾಡ್ತದೆ. ಓಕೆನಾ. ಆಮೇಲೆ ಇದು ಅನುಷ್ಠಾನ ಮಟ್ಟ ಗ್ರಾಮ ಪಂಚಾಯಿತಿ ಅಲ್ಲಿ, ಜಿಲ್ಲೆ ಮತ್ತು ಬ್ಲಾಕ್, ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅನುಷ್ಠಾನವನ್ನು ಮಾಡಲಾಗ್ತದೆ. ಇನ್ನು ಈ ಒಂದು ಸ್ಕೀಮಿನ ಪ್ರಮುಖ ಉದ್ದೇಶಗಳಂತಂದ್ರೆ ಗ್ರಾಮೀಣ ಕುಟುಂಬಗಳಿಗೆ ಸ್ಥಿರ ಆದಾಯ ಮೂಲವನ್ನು ಒದಗಿಸುವುದು, ಇನ್ನು ಬಡ ಮಹಿಳೆಯರನ್ನು ಸ್ವಸಹಾಯ ಸಂಘಗಳ ಮೂಲಕ ಸಂಘಟಿಸುವುದು, ಬ್ಯಾಂಕ್ ಸಾಲ ಮತ್ತು ಹಣಕಾಸು ಸೇವೆಗಳ ಪ್ರವೇಶ ಸುಧಾರಣೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ, ಬಡತನ ನಿರ್ಮೂಲನೆಗೆ ಸಮಗ್ರ ಮತ್ತು ದೀರ್ಘಕಾಲೀನ ವಿಧಾನವನ್ನು ಒದಗಿಸುವುದು. ಇನ್ನು ಇದರ ಪ್ರಮುಖ ಲಕ್ಷಣಗಳೇನಂತಂದ್ರೆ ಇದು ಮಹಿಳಾ ಕೇಂದ್ರಿತ SG ಮಾದರಿಯಾಗಿದೆ, ಸಾಮಾಜಿಕ ಚಲನಶೀಲತೆಯನ್ನು ಒಳಗೊಂಡಿದೆ, ಸಾಮರ್ಥ್ಯ ವೃದ್ಧಿ ಮತ್ತು ತರಬೇತಿಯನ್ನು ಗೊಳಿಸುತ್ತದೆ, ಬ್ಯಾಂಕ್ ಮತ್ತು SHG ಸಂಪರ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ. ಇನ್ನು NRLMD ಅಡಿಯಲ್ಲಿ ಪ್ರಮುಖ ಚಟುವಟಿಕೆಗಳು ಯಾವಂತಂದ್ರೆ ಇಲ್ಲಿ ಕೊಡಲಾಗಿದೆ. ಆ ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು LRMನ ಮಹತ್ವ ಇದೆ. ಈ ಮಹತ್ವವನ್ನು ಕೂಡ ಎಕ್ಸಾಮ್ ಒಳಗೆ ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತದೆ. ಇನ್ನು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳಲ್ಲಿ 4ನೇದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತೇಳಿ, ಅದಕ್ಕೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇದು ಇಂಡಿಯಾದೊಳಗೆ ಬಡ ಮತ್ತು ಅಸಹಾಯಕ ವರ್ಗಗಳಿಗೆ ಅತ್ಯವಶ್ಯಕ ಆಹಾರ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸಿ ಆಹಾರ ಭದ್ರತೆಯನ್ನು ಕಲ್ಪಿಸುವಂಥ ಉದ್ದೇಶವನ್ನು ಇಟ್ಕೊಂಡು PDS ಅನ್ನು ಅನುಷ್ಠಾನಕ್ಕೆ ತರಲಾಯಿತು. ಈ ಸ್ಕೀಮು ಆರಂಭವಾಗಿದ್ದು 1945 ದ್ವಿತೀಯ ವಿಶ್ವ ಮಹಾಯುದ್ಧ ಕಾಲದಲ್ಲಿ ಆರಂಭ ಆಯಿತು. ಅದಾದಮೇಲೆ ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅನ್ವಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಅನುಷ್ಠಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಜವಾಬ್ದಾರಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆ. ಇನ್ನು ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳಂತಂದ್ರೆ ಇದು ಆಹಾರದ ಭದ್ರತೆಯನ್ನು ಒದಗಿಸುವಂಥ ಕೆಲಸ ಒಂದನೇ ಉದ್ದೇಶ, ಅತ್ಯವಶ್ಯಕ ವಸ್ತುಗಳನ್ನು ಸಬ್ಸಿಡಿ ದರದಲ್ಲಿ ವಿತರಿಸುತ್ತದೆ, ಹಸಿವು ಮತ್ತು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುತ್ತದೆ, ಬಡವರ ಖರೀದಿ ಶಕ್ತಿಯನ್ನು ರಕ್ಷಣೆಗೊಳಿಸುತ್ತದೆ, ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಆಮೇಲೆ ಸಂಪತ್ತಿನ ಸಂದರ್ಭಗಳಲ್ಲಿ ಆಪತ್ತಿನ ಸಂದರ್ಭದಲ್ಲಿ ಆಹಾರದ ಪೂರೈಕೆ, ಬಡತನ ನಿವಾರಣೆಗೆ ಸಹಕಾರವನ್ನು ಮಾಡುವುದು, ಇನ್ನು ಸಾಮಾಜಿಕ ಸಮಾನತೆಗೆ ಉತ್ತೇಜನವನ್ನು ಕೊಡುವುದು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವುದು, ಅದಾದಮೇಲೆ ಗ್ರಾಮೀಣ ಮತ್ತು ನಗರ ಬಡವರಿಗೆ ಸಮಾನ ಪ್ರವೇಶವನ್ನು ಒದಗಿಸುವುದು. ಇಷ್ಟು 10 ಪ್ರಮುಖ ಉದ್ದೇಶಗಳನ್ನು ಈ PDS ಒಳಗೊಂಡಿದೆ. ಇನ್ನು ಈ PDSನ ಪ್ರಮುಖ ಲಕ್ಷಣಗಳು ಏನಂತಂದ್ರೆ ರೇಷನ್ ಅಂಗಡಿಗಳ ಜಾಲವನ್ನು ಒಳಗೊಂಡಿದೆ, ರೇಷನ್ ಕಾರ್ಡ್ ವ್ಯವಸ್ಥೆ ಇದೆ, ಅಕ್ಕಿ, ಗೋಧಿ, ಸಕ್ಕರೆ, ಕೆರೋಸಿನ್ ಮುಂತಾದ ವಸ್ತುಗಳನ್ನು ಸಪ್ಲೈ ಮಾಡ್ತದೆ, ಕೇಂದ್ರದಿಂದ ಸಂಗ್ರಹ ಮಾಡಿ ರಾಜ್ಯಗಳಿಗೆ ಹಂಚಿಕೆ ಆಗ್ತದೆ, ನಂತರ ಗ್ರಾಹಕರಿಗೆ ವಿತರಣೆಯನ್ನು ಮಾಡಲಾಗ್ತದೆ. ಈ PDSನ ಮಹತ್ವ ಏನಂತಂದ್ರೆ ಇದು ಬಡವರಿಗೆ ಕಡಿಮೆ ದರದಲ್ಲಿ ಆಹಾರನ ಸಪ್ಲೈ ಮಾಡ್ತದೆ, ಆಹಾರದ ಭದ್ರತೆಯನ್ನು ಒದಗಿಸಿಕೊಡುತ್ತದೆ, ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡ್ತದೆ, ಗ್ರಾಮೀಣ ಮತ್ತು ನಗರ ಬಡತನಕ್ಕೆ ಕಡಿತವನ್ನು ಮಾಡಲು ಸಹಕಾರವನ್ನು ಮಾಡುತ್ತದೆ. ಇನ್ನು ಬಡತನವನ್ನು ನಿವಾರಣೆ ಮಾಡುವಂಥ 5ನೆಯ ಕಾರ್ಯಕ್ರಮ ಅಂತ್ಯೋದಯ ಅನ್ನ ಯೋಜನೆ ಅಂತೇಳಿ AAY ಅಂತ ಕರಿತೀವಿ. ಇದು ಇಂಡಿಯಾದೊಳಗೆ ಅತಿ ಬಡ ಕುಟುಂಬಗಳಿಗೆ ಆಹಾರವನ್ನು ಒದಗಿಸುವಂಥ ಒಂದು ಸ್ಕೀಮ್ ಆಗಿದ್ದು ಇದಕ್ಕೆ ನಾವು ಅಂತ್ಯೋದಯ ಅಂತೇಳಿ ಕರಿತೀವಿ. ಅಂತ್ಯೋದಯ ಅಂತಂದ್ರೆ ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತಿರುವ ಅತಿ ಬಡವರ ಕಲ್ಯಾಣ ಅಂತೇಳಿ ಅದು ಅರ್ಥವನ್ನು ಕೊಡ್ತದೆ. ಈ ಸ್ಕೀಮು ಅನುಷ್ಠಾನಕ್ಕೆ ಬಂದಿದ್ದು 2000 ಇಸ್ವಿಯಲ್ಲಿ ಅನುಷ್ಠಾನಕ್ಕೆ ಬಂತು. ಈ ಅನುಷ್ಠಾನ ಮಾಡಿದ್ರೆ ಯಾರಂತಂದ್ರೆ ಭಾರತ ಸರ್ಕಾರ. ಅನುಷ್ಠಾನ ವ್ಯವಸ್ಥೆ ಅಂತಂದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಈ ಒಂದು ಅಂತ್ಯೋದಯ ಸ್ಕೀಮನ್ನು ಅನುಷ್ಠಾನಕ್ಕೆ ತರ್ತದೆ. ಇದು ಯಾವುದೋ ಒಂದು ಕಾಯ್ದೆ ಅಂತಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಪ್ರಕಾರ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಅಂತ್ಯೋದಯ ಅನ್ನ ಯೋಜನೆಯ ಪ್ರಮುಖ ಉದ್ದೇಶಗಳು ಏನಂತಂದ್ರೆ
ಒಂದು ಅತಿ ಬಡ ಕುಟುಂಬಗಳಿಗೆ ಆಹಾರದ ಭದ್ರತೆಯನ್ನು ಒದಗಿಸುವುದು, ಅಕ್ಕಿ, ಗೋಧಿ ಮುಂತಾದ ಆಹಾರ ಧಾನ್ಯಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ವಿತರಿಸುವುದು, ಹಸಿವು, ಅಪೌಷ್ಟಿಕತೆ ನಿವಾರಣೆ, ಅಸಹಾಯಕ ವರ್ಗಗಳ ಜೀವನ ಮಟ್ಟ ಸುಧಾರಣೆ, ಬಡತನದ ತೀವ್ರ ಪರಿಣಾಮವನ್ನು ಕಡಿಮೆ ಮಾಡೋದು ಇವು ಪ್ರಮುಖ ಉದ್ದೇಶಗಳಾಗಿವೆ. ಇನ್ನು ಇದರ ಪ್ರಮುಖ ಲಕ್ಷಣಗಳು ಅಂತಂದ್ರೆ ಈ ಲಕ್ಷಣಗಳವು ಆ ಲಕ್ಷಣಗಳನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. AI ಮಹತ್ವ ಕೂಡ ಇದಾವೆ, ಆ ಮಹತ್ವವನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರಬೇಕಾಗ್ತದೆ. ಇನ್ನು ಬಡತನವನ್ನು ನಿರ್ಮೂಲನೆ ಮಾಡುವಂಥ ಮತ್ತೊಂದು ಕಾರ್ಯಕ್ರಮ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತೇಳಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ, ಅದು 2013ರಲ್ಲಿ ಅನುಷ್ಠಾನಕ್ಕೆ ಬಂತು. ಇದು ಬಡ ಮತ್ತು ಅಸಹಾಯಕ ವರ್ಗಗಳಿಗೆ ಕಾನೂನುಬದ್ಧ ಆಹಾರ ಭದ್ರತೆಯನ್ನು ಒದಗಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯನ್ನು 2013ರಲ್ಲಿ ಅನುಷ್ಠಾನಕ್ಕೆ ತರಲಾಯಿತು. ಇದು ಆಹಾರದ ಭದ್ರತೆ ಒಂದು ಹಕ್ಕು ಆಗಿ ಪರಿಗಣಿಸುವ ಮಹತ್ವದ ಕಾಯ್ದೆಯಾಗಿದೆ. ಈ ಕಾಯ್ದೆ ಅನುಷ್ಠಾನಕ್ಕೆ ಬಂದು 2013 ಭಾರತ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಅನುಷ್ಠಾನ ವ್ಯವಸ್ಥೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಅನುಷ್ಠಾನ ಆಗ್ತದೆ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಆಮೇಲೆ ಈ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಉದ್ದೇಶಗಳು ಏನಂತಂದ್ರೆ ಇದು ಆಹಾರ ಭದ್ರತೆಯನ್ನು ಒದಗಿಸುತ್ತದೆ, ಆಮೇಲೆ ಹಸಿವನ್ನು ನಿರ್ಮೂಲನೆಗೊಳಿಸುತ್ತದೆ, ಆಹಾರ ಧಾನ್ಯಗಳನ್ನು ಸಬ್ಸಿಡಿ ದರದಲ್ಲಿ ವಿತರಿಸುವುದು, ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುತ್ತದೆ, ಆಮೇಲೆ ತಾಯಿ ಮತ್ತು ಮಕ್ಕಳ ಪೌಷ್ಟಿಕತೆಯನ್ನು ರಕ್ಷಣೆಗೊಳಿಸುತ್ತದೆ, ಬಡತನ ನಿವಾರಣೆಗೆ ಸಹಕಾರ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಉತ್ತೇಜನ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಬಲಪಡಿಸುವುದು, ಮಹಿಳಾ ಸಬಲೀಕರಣಗೊಳಿಸುವುದು. ಆಮೇಲೆ ಈ NFS ಏನಿದೆಯಲ್ಲ ಇದರ ಅಡಿಯಲ್ಲಿ ಪ್ರಮುಖ ಯೋಜನೆಗಳು ಯಾವಂತಂದ್ರೆ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಅಂತ್ಯೋದಯ ಅನ್ನ ಯೋಜನೆ, ಆಮೇಲೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಆಮೇಲೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು. ಇವು ನಾಲ್ಕು ಕೂಡ ಏನು ಮಾಡ್ತಾವೆ ಅದರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಇನ್ನೊಂದು ಬಡತನ ನಿರ್ಮೂಲನೆ ಕಾರ್ಯಕ್ರಮದಲ್ಲಿ ಯಾವಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ, ಇದು ಮತ್ತೊಂದು ಬಡತನ ನಿವಾರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಘೋಷವಾಕ್ಯ ಅಂತಂದ್ರೆ ಎಲ್ಲರಿಗೂ ಮನೆ ಎಂಬ ಘೋಷವಾಕ್ಯವನ್ನು ಒಳಗೊಂಡಿದೆ. ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದಿದ್ದು 2015ರಲ್ಲಿ ಅನುಷ್ಠಾನಕ್ಕೆ ಬಂತು. ಇದು ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಎರಡರಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ್ಕೊಂಡು ಏನು ಮಾಡ್ತಾವೆ ಈ ಒಂದು ಯೋಜನೆಯನ್ನು ಜವಾಬ್ದಾರಿ ಮಾಡುವಂಥ ಕೆಲಸವನ್ನು ಮಾಡುತ್ತವೆ. ಈ PMAY ಪ್ರಮುಖ ಉದ್ದೇಶಗಳು ಏನಂತಂದ್ರೆ ಬಡವರಿಗೆ ಕೈಗೆಟುಕುವ ಥರದಲ್ಲಿ ಮನೆಯನ್ನು ಒದಗಿಸುವುದು, ಕೊಳೆಗೇರಿ ಜೀವನವನ್ನು ಕಡಿಮೆ ಮಾಡುವುದು, ಗ್ರಾಮೀಣ ನಗರ ವಸತಿ ಸಮಸ್ಯೆಯನ್ನು ನಿವಾರಣೆಗೊಳಿಸುವುದು, ಮಹಿಳಾ ಸಬಲೀಕರಣಗೊಳಿಸುವುದು, ಜೀವನ ಮಟ್ಟ ಮತ್ತು ಸಾಮಾಜಿಕ ಭದ್ರತೆಯನ್ನು ಸುಧಾರಣೆಗೊಳಿಸುವುದು. ಇನ್ನು PMYನ ಪ್ರಮುಖ ಲಕ್ಷಣಗಳು ಕೂಡ ಇಲ್ಲಿ ಕೊಡಲಾಗಿದೆ. ಆ ಲಕ್ಷಣಗಳನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಆಮೇಲೆ ಇಲ್ಲಿ ತನಕ ಹೇಳಿರುವಂಥ ಅಂಶಗಳು ಏನಿದಾವಲ್ಲ ಇವು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಾಗಿವೆ. ಈಗ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಏನ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳಂತೇಳಿ ಅದರಲ್ಲಿ ಒಂದೇದು ಯಾವುದು ವಿದ್ಯಾರ್ಥಿಗಳೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ, ಅದಕ್ಕೆ ನಾವು MGNREGA ಅಂತ ಕರಿತೀವಿ. ಈ ಒಂದು ಸ್ಕೀಮು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಇದು ಗ್ರಾಮೀಣ ನಿರುದ್ಯೋಗ ಮತ್ತು ಬಡತನ ನಿವಾರಣೆಗೆ ಸರ್ಕಾರ ಅನುಷ್ಠಾನಕ್ಕೆ ತಂದಂಥ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಕಾಯ್ದೆ ಅನುಷ್ಠಾನಕ್ಕೆ ಬಂದಿದ್ದು 2005, ಆರಂಭವಾಗಿದ್ದು 2006ರಲ್ಲಿ ಆರಂಭ ಆಯಿತು. ಈ ಮಹಾತ್ಮ ಗಾಂಧಿ ಈ ಏನು ಅನುಷ್ಠಾನಕ್ಕೆ ಬಂತಲ್ಲ, ಅನುಷ್ಠಾನಕ್ಕೆ ಬಂದಾಗ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿತ್ತು. ಅದಾದಮೇಲೆ ಅದನ್ನು 2009ರಲ್ಲಿ ನಾವೇನು ಮಾಡ್ತೀವಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಮರುನಾಮಕರಣ ಮಾಡುವಂಥ ಕೆಲಸವನ್ನು 2009ರಲ್ಲಿ ಮಾಡಲಾಗ್ತದೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ವ್ಯಾಪ್ತಿ ಏನಂತಂದ್ರೆ ಇದು ಭಾರತದ ಎಲ್ಲ ಗ್ರಾಮೀಣ ಜಿಲ್ಲೆಗಳಿಗೆ ಅನ್ವಯಿಸುತ್ತದೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನ ಇರುತ್ತದೆ. 18 ವರ್ಷ ಮೇಲ್ಪಟ್ಟ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯ ಆಗ್ತದೆ. ಈ ಒಂದು ಸ್ಕೀಮಿನ ಪ್ರಮುಖ ಉದ್ದೇಶಗಳು ಅಂತಂದ್ರೆ ಇದು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ವೇತನ ಉದ್ಯೋಗವನ್ನು ಒದಗಿಸಿಕೊಡುತ್ತದೆ. ಇನ್ನು ಗ್ರಾಮೀಣ ನಿರುದ್ಯೋಗ ಮತ್ತು ಬಡತನವನ್ನು ನಿವಾರಣೆಗೊಳಿಸುವಂಥ ಕೆಲಸ ಮಾಡ್ತದೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಿರ ಆಸ್ತಿಗಳನ್ನು ನಿರ್ಮಾಣವನ್ನು ಮಾಡ್ತದೆ. ಇನ್ನು ಗ್ರಾಮದಿಂದ ನಗರಕ್ಕೆ ವಲಸೆಯನ್ನು ತಡೆಗಟ್ಟುತ್ತದೆ
ಮತ್ತು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ. ಈಗ ಇತ್ತೀಚೆಗೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬದಲಾಗಿ VG ರಾಮ್ಜಿ ಅಂತೇಳಿ ಆ ಸ್ಕೀಮ್ ಬಂದಿದೆ. ಹೀಗಾಗಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮುಂದಿನ ದಿನಮಾನಗಳಲ್ಲಿ ಮರುನಾಮಕರಣಗೊಳ್ಳುವಂಥ ಸನ್ನಿವೇಶ ಇದೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಪ್ರಮುಖ ಲಕ್ಷಣ ಕೂಡ ಇಲ್ಲಿ ಕೊಡಲಾಗಿದೆ. ವಿದ್ಯಾರ್ಥಿಗಳೇ ಲಕ್ಷಣಗಳನ್ನು ಗಮನಿಸಬೇಕು. ಒಂದು, ಇದು ಕಾನೂನುಬದ್ಧ ಉದ್ಯೋಗ ಖಾತ್ರಿಯನ್ನು ಒದಗಿಸ್ತದೆ. ಕೆಲಸ ನೀಡದಿದ್ದರೆ ನಿರುದ್ಯೋಗದ ಭತ್ಯೆಯನ್ನು ಕೊಡುತ್ತದೆ. ಕೆಲಸದ ಸ್ಥಳವು ವಾಸಸ್ಥಳದಿಂದ 5 ಕಿಲೋಮೀಟರ್ ಒಳಗೆ ಇರಬೇಕು. ಮಹಿಳೆಯರಿಗೆ ಕನಿಷ್ಠ 33ರಷ್ಟು ಉದ್ಯೋಗ ಮೀಸಲಾಗಿರಬೇಕು. ಸಮಾನ ಕೆಲಸಕ್ಕೆ ಇಲ್ಲಿ ಸಮಾನ ಕೂಲಿಯನ್ನು ಕೊಡಲಾಗ್ತದೆ. ನೇರವಾಗಿ ಕೂಲಿ ಹಣವನ್ನು ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಖಾತೆಗೆ ಜಮಾವನ್ನು ಮಾಡಲಾಗ್ತದೆ. ಇನ್ನಿದು ಕಾರ್ಯನಿರ್ವಹಿಸುವಂಥ ವ್ಯವಸ್ಥೆ ಏನಂತಂದ್ರೆ ಇದು ಹಣಕಾಸು ನೆರವು ಮತ್ತು ಮಾರ್ಗಸೂಚಿಗಳು ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತದೆ. ಇದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ನೋಡಿಕೊಳ್ಳುತ್ತದೆ. ಇನ್ನು ಗ್ರಾಮ ಪಂಚಾಯತಿ ಏನು ಮಾಡ್ತದೆ, ಕೆಲಸವನ್ನು ಗುರುತಿಸುವುದು ಮತ್ತು ನೋಂದಣಿ ಮತ್ತು ಮೇಲ್ವಿಚಾರಣೆ ಕಾರ್ಯವನ್ನು ಮಾಡುತ್ತದೆ. ಇನ್ನು ಉದ್ಯೋಗದ ಸ್ವರೂಪ ಏನಂತಂದ್ರೆ ಮಹಾತ್ಮ ಗಾಂಧಿ ಯೋಜನೆಯ ಉದ್ಯೋಗ ಸ್ವರೂಪ ಇಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ಬೋದು. ಕೆರೆ, ಕಾಲುವೆ ಮತ್ತು ನೀರಾವರಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಬಹುದು. ಮಳೆ ನೀರು ಸಂಗ್ರಹಣೆ ಕಾಮಗಾರಿಗಳು, ಅರಣ್ಯೀಕರಣ ಕಾರ್ಯಕ್ರಮಗಳು, ಭೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಮತ್ತು ಗ್ರಾಮೀಣ ಆಸ್ತಿಗಳ ನಿರ್ವಹಣೆಯನ್ನು ಮಾಡಬಹುದು. ಇಂಥ ಕೆಲಸಗಳು ಇದರ ವ್ಯಾಪ್ತಿಯೊಳಗೆ ಬರುತ್ತವೆ. ಇನ್ನು ಉದ್ಯೋಗವನ್ನು ನಿರ್ಮಿಸುವಂಥ ಎರಡನೆಯ ಕಾರ್ಯಕ್ರಮ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ PMKVY ಅಂತ ಕರಿತೀವಿ. ಇದು ಕೂಡ ಯುವಕರಲ್ಲಿ ನಿರುದ್ಯೋಗವನ್ನು ಕಡಿಮೆ ಮಾಡಿ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮನ್ನು ಅನುಷ್ಠಾನಕ್ಕೆ ತಂದಿದೆ. ಈ ಯೋಜನೆ ಸ್ಕಿಲ್ ಇಂಡಿಯಾ ಮಿಷನ್ನ ಪ್ರಮುಖ ಅಂಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು ಸ್ಕೀಮ್ ಅನುಷ್ಠಾನಕ್ಕೆ ಬಂದಿದ್ದು 2015ರಲ್ಲಿ ಅನುಷ್ಠಾನಕ್ಕೆ ಬಂತು. ಈ ಒಂದು ಸ್ಕೀಮನ್ನು ನಿರ್ವಹಿಸುವಂಥ ಇಲಾಖೆ ಅಂತಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವಾಲಯ. ಅನುಷ್ಠಾನ ಸಂಸ್ಥೆ ಅಂತಂದ್ರೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಏನು ಮಾಡ್ತದೆ, ಈ ಒಂದು ಸ್ಕೀಮನ್ನು ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿಯನ್ನು ಮಾಡುತ್ತದೆ. ಮತ್ತು ಈ ಯೋಜನೆ ವ್ಯಾಪ್ತಿ ನೋಡಬೇಕು ವಿದ್ಯಾರ್ಥಿಗಳೇ. 15ರಿಂದ 45 ವರ್ಷಗಳ ಯುವಕರಲ್ಲಿ ಇದು ಅಪ್ಲೈ ಆಗ್ತದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅನ್ವಯಗೊಳ್ಳುತ್ತದೆ. ಪುರುಷರು ಮತ್ತು ಮಹಿಳೆ ಇಬ್ಬರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡಲಾಗುತ್ತದೆ. ಇದರ ಪ್ರಮುಖ ಉದ್ದೇಶ ಕೂಡ ಕೊಡಲಾಗಿದೆ. ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಏನು ಮಾಡಬೇಕು, ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕು. ಈ ಯೋಜನೆಯ ಪ್ರಮುಖ ಲಕ್ಷಣ ಕೂಡ ಇಲ್ಲಿ ಕೊಡಲಾಗಿದೆ. ಲಕ್ಷಣ ಕೂಡ ಅದಾವು, ಆ ಲಕ್ಷಣಗಳನ್ನು ಗಮನಿಸಿ. ಇನ್ನು ತರಬೇತಿ ನೀಡುವಂಥ ಕ್ಷೇತ್ರ ಯಾವಂತಂದರೆ ಒಂದು ನಿರ್ಮಾಣ ಕ್ಷೇತ್ರ, ತಯಾರಿಕಾ ಉದ್ಯಮ, ಆರೋಗ್ಯ ಸೇವೆಗಳು, ಚಿಲ್ಲರೆ ವ್ಯಾಪಾರ, ಇವೆಲ್ಲವರಲ್ಲಿ ಇದು ತರಬೇತಿಯನ್ನು ನೀಡುತ್ತದೆ. ಇದರ ಹಣಕಾಸು ವ್ಯವಸ್ಥೆ ಅಂತಂದ್ರೆ ಅದು ಕೂಡ ಇಲ್ಲಿ ನೋಡ್ಬೇಕು ನೀವು. ಇದು ಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಹಣಕಾಸು ಲಭ್ಯವಾಗುತ್ತದೆ. ಈ ಯೋಜನೆ ಮಹತ್ವ ಏನಂತಂದ್ರೆ ಇದು ಯುವಕರಲ್ಲಿ ಉದ್ಯೋಗ ಅರ್ಹತೆಯನ್ನು ಹೆಚ್ಚಳಗೊಳಿಸುತ್ತದೆ, ನಿರುದ್ಯೋಗವನ್ನು ಕಡಿಮೆ ಮಾಡುತ್ತದೆ, ಕೈಗಾರಿಕೆ ಮತ್ತು ಉದ್ಯೋಗದ ಹೊಂದಾಣಿಕೆ, ಸ್ವಯಂ ಉದ್ಯೋಗದ ಉತ್ತೇಜನ, ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಗೊಳಿಸುತ್ತದೆ. ಇನ್ನೊಂದು ಪ್ರಮುಖವಾದಂಥ ಸ್ಕೀಮ್ ಏನಂತಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತೇಳಿ, ಅದಕ್ಕೆ ನಾವು DAYNRLM ಅಂತ ಕರಿತೀವಿ. ಈ ಒಂದು ಸ್ಕೀಮು ಅನುಷ್ಠಾನಕ್ಕೆ ಬಂದಿದ್ದು 2011ರಲ್ಲಿ ಅನುಷ್ಠಾನಕ್ಕೆ ಬಂತು. ಇದು 2015ರಲ್ಲಿ ಮರುನಾಮಕರಣ ಆಗ್ತದೆ. ಏನಂತಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತೇಳಿ. ಈ ಯೋಜನೆಯನ್ನು ನಿರ್ವಹಿಸುವಂಥ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಇದರ ಪ್ರಚಲಿತ ಹೆಸರು ಏನಂತಂದ್ರೆ ಆಜೀವಿಕಾ, ಇದು ಪ್ರಚಲಿತ ಹೆಸರು ಆಗಿದೆ. ಮತ್ತು ಈ ಯೋಜನೆ ವ್ಯಾಪ್ತಿಯನ್ನು ಕೊಡಲಾಗಿದೆ. ಈ ವ್ಯಾಪ್ತಿಯನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇದರ ಮುಖ್ಯ ಉದ್ದೇಶ ಕೂಡ ಇಲ್ಲಿ ಕೊಡಲಾಗಿದೆ, ಅವನು ಕೂಡ ಗಮನಿಸ್ರಿ. ಆಮೇಲೆ ಆ ಯೋಜನೆಯ ಮಹತ್ವ ಕೂಡ ಇಲ್ಲಿ ಕೊಡಲಾಗಿದೆ, ಮಹತ್ವದ ಲಕ್ಷಣಗಳನ್ನು ಗಮನಿಸ್ರಿ. ಇದರ ಪ್ರಮುಖ ಘಟಕಗಳು ಕೂಡ ಇಲ್ಲಿ ಕೊಡಲಾಗಿದೆ. ಆ ಘಟಕ ಕೂಡ ಎಕ್ಸಾಮ್ ಒಳಗೆ ಬರೀಬೇಕಾಗ್ತದೆ. ಇನ್ನು ಘಟಕಗಳು ಆದಮೇಲೆ 4ನೆಯ ಒಂದು ಸ್ಕೀಮ್ ಏನಂತಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ನಗರ ಜೀವನೋಪಾಯ ಮಿಷನ್ ಅಂತೇಳಿ. ಆಗಲೇ ಇದು ಗ್ರಾಮೀಣ, ಇದು ನಗರ ಜೀವನೋಪಾಯ ಮಿಷನು. ಇದು ಅನುಷ್ಠಾನಕ್ಕೆ ಬಂದಿದ್ದು 2013ರಲ್ಲಿ. ಇದು ಮರುನಾಮಕರಣ 2015ರಲ್ಲಿ ಮರುನಾಮಕರಣ ಆಯಿತು. ಇದನ್ನು ನಿರ್ವಹಿಸುವಂಥ ಇಲಾಖೆ ಗೃಹ, ನಗರ ಮತ್ತು ವ್ಯವಹಾರದ ಸಚಿವಾಲಯ.
ಈ ಯೋಜನೆಯ ಸ್ಕೀಮಿನ ಯೋಜನೆ ವ್ಯಾಪ್ತಿ ಕೂಡ ಇಲ್ಲಿ ಕೊಡಲಾಗಿದೆ. ಇದರ ಮುಖ್ಯ ಉದ್ದೇಶ ಕೂಡ ಅದಾವು, ಅವನು ಕೂಡ ಗಮನಿಸ್ರಿ. ಆಮೇಲೆ ಈ ಯೋಜನೆಯ ಮಹತ್ವ ಕೂಡ ಪ್ರಮುಖ ಲಕ್ಷಣ ಕೊಡಲಾಗಿದೆ, ಆ ಲಕ್ಷಣ ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. 5ನೇದು ಯಾವುದು? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತೇಳಿ PMMY ಅಂತ ಕರಿತೀವಿ. ಇದು ಕೂಡ ಇಂಡಿಯಾದೊಳಗೆ ಸಣ್ಣ ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿಗಳು ಮತ್ತು ಮೈಕ್ರೋ ಉದ್ಯಮಿಗಳಿಗೆ ಹಣಕಾಸು ನೆರವನ್ನು ಒದಗಿಸಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಆಗಿದೆ. ಇದು ಅನುಷ್ಠಾನಕ್ಕೆ ಬಂದಿದ್ದು 2015ರಲ್ಲಿ ಅನುಷ್ಠಾನಕ್ಕೆ ಬಂತು. ಇದನ್ನು ನಿರ್ವಹಿಸುವಂಥ ಇಲಾಖೆ ಹಣಕಾಸು ಸಚಿವಾಲಯ. ಅನುಷ್ಠಾನ ಮಾಡುವಂಥ ಸಂಸ್ಥೆ ಮುದ್ರಾ ಅಂತೇಳಿ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತೇಳಿ ಅದು ಇದನ್ನು ನಿರ್ವಹಿಸುತ್ತದೆ. ಈ ಒಂದು ಸ್ಕೀಮಿನ ವ್ಯಾಪ್ತಿ ಇದೆ ಈ ಯೋಜನೆಯದು. ಈ ಯೋಜನೆಯ ಉದ್ದೇಶಕ್ಕೆ ಕೊಡಲಾಗಿದೆ. ಆಮೇಲೆ ಮುದ್ರಾ ಸಾಲದ ವಿಧಗಳಾದವು. ಒಂದು ಶಿಶು ಸಾಲ ಅಂತೇಳಿ, ಕಿಶೋರ ಸಾಲ ಅಂತೇಳಿ, ಆಮೇಲೆ ತರುಣ ಸಾಲ ಅಂತೇಳಿ ಎಕ್ಸಾಮ್ ಒಳಗೆ ಕೇಳುವಂಥ ಸಂಭವ ಇರ್ತದೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಆ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಎಲಿಜಿಬಲ್ ಯಾರಂತಂದ್ರೆ ಅರ್ಹತೆ ಬಗ್ಗೆ ಕೊಡಲಾಗಿದೆ. ಸಾಲ ಬಳಕೆಯ ಕ್ಷೇತ್ರ ಕೂಡ ಇಲ್ಲಿ ಮಾಹಿತಿ ಲಭ್ಯ ಇದೆ. ಅದಾದಮೇಲೆ ಉದ್ಯೋಗವನ್ನು ಸೃಷ್ಟಿಸುವಂಥ ಮತ್ತೊಂದು ಕಾರ್ಯಕ್ರಮ ಸ್ವಯಂ ಉದ್ಯೋಗ ಯೋಜನೆ ಅಂತೇಳಿ ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಯೋಜನೆ ಅಂತೇಳಿ ಕರಿತೇವೆ. ಈ ಸ್ಕೀಮು ಅನುಷ್ಠಾನಕ್ಕೆ ಬಂತು 2008ರಲ್ಲಿ ಅನುಷ್ಠಾನಕ್ಕೆ ಬಂತು. ಇದನ್ನು ನಿರ್ವಹಿಸುವಂಥ ಇಲಾಖೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಇದು ಅನುಷ್ಠಾನ ಮಾಡುವಂಥ ಸಂಸ್ಥೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ. ಇದು ರಾಜ್ಯ ಮಟ್ಟದಲ್ಲಿ ಏನು ಮಾಡ್ತದೆ ಮೂಲಕ ಅನುಷ್ಠಾನಕ್ಕೆ ಗೊಳ್ಳುತ್ತದೆ. ಈ ಯೋಜನೆ ವ್ಯಾಪ್ತಿ ಕೂಡ ಇಲ್ಲಿ ಕೊಡಲಾಗಿದೆ. ವ್ಯಾಪ್ತಿಯನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಅಷ್ಟೇ ಅಲ್ಲದೆ ಇದರ ಮುಖ್ಯ ಉದ್ದೇಶ ಕೂಡ ಕೊಡಲಾಗಿದೆ. ಆಮೇಲೆ ಇದಕ್ಕೆ ಎಲಿಜಿಬಲ್ ಕೂಡ ಇದೆ ಅರ್ಹತೆ. ಆಮೇಲೆ ಯೋಜನೆಯ ವೆಚ್ಚದ ಮಿತಿಯನ್ನು ಕೊಡಲಾಗಿದೆ. ಆಮೇಲೆ ಇದು ತರಬೇತಿಯನ್ನು ನೀಡಲು ಬೇಕಾಗುವಂಥ ಬೆಂಬಲ ಮತ್ತು ತರಬೇತಿಯನ್ನು ಕೊಡಲಾಗಿದೆ. ಅದಕ್ಕೆ ತಗಲುವಂಥ ಸಾಮಾನ್ಯ ಎಲಿಜಿಬಿಲಿಟಿ ಕೂಡ ಇಲ್ಲಿ ಕೊಡುವಂಥ ಕೆಲಸ ಇದೆ. ಆಮೇಲೆ ಮತ್ತೊಂದು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಿಷನ್ ಅಂತೇಳಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಅಂತ ಕರಿತೀವಿ. ಇದು ಅನುಷ್ಠಾನಕ್ಕೆ ಬಂದು 2015ರಲ್ಲಿ ಅನುಷ್ಠಾನಕ್ಕೆ ಬಂತು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಏನು ಮಾಡ್ತದೆ ನಿರ್ವಹಿಸುತ್ತದೆ. ಇದರ ನಿರ್ದೇಶನ ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ನಿರ್ದೇಶನ ಲಭ್ಯವಾಗುತ್ತದೆ. ಆಮೇಲೆ ಈ ಯೋಜನೆಯ ವ್ಯಾಪ್ತಿ ಕೂಡ ಇಲ್ಲಿದೆ. ವ್ಯಾಪ್ತಿಯನ್ನು ಗಮನಿಸಬೇಕು. ಉದ್ದೇಶಗಳು, ಆಮೇಲೆ ಮಿಷನ್ನಿನ ಪ್ರಮುಖ ಅಂಶಗಳು ಕೂಡ ಇಲ್ಲಿ ಕೊಡಲಾಗಿದೆ. ಆ ಅಂಶಗಳು ಕೂಡ ನೀವು ಇಲ್ಲಿ ಗಮನಿಸಬೇಕು. ಕೊನೆಗೆ ಉಪಸಂಹಾರವನ್ನು ಇಲ್ಲಿ ಕೊಟ್ಟಿರುವಂಥ ಉಪಸಂಹಾರವನ್ನು ಬರೆದ್ರೆ ನಿಮಗೆ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.